ಕೆಲಸ ಕೆಡ್ತೈತಿ. ಹಂಗ ಇದನ್ನೆಲ್ಲ ಊರವ್ರ ಮುಂದೆ ಸೆಲೆಬ್ರೇಟ್ ಮಾಡಿದ್ರೆ ನಿಮ್ಮ ಅಣ್ಣನಾಗ್ಲಿ ಜ್ಯೋತಿನಾಗ್ಲಿ ಒಂದು ಮಾಡೋದು ಕಷ್ಟ ಆಕೈತಿ. ಹಾ, ಹಿಂಗೆ ಮಾಡೋಣಂತ. ಒಂದು ಚಲೋ ಲೊಕೇಶನ್ದಾಗ ನಾವು ಸೇರಿಕೊಂಡು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ. ನಮ್ಮ ಅವ್ವನ್ನು ಕರ್ಕೊಂಬರ್ತೀನಿ. ಅವ್ವ ಇದ್ರೆ ಆಕೆ ಜೋಡಿ ಇನ್ನೊಂದ್ಸಲ ಮಾತಾಡಕ್ಕೆ ಭಾಳ ಚಲೋ ಆಕೈತಿ. ಹಾಂ ಸರ್, ಕರ್ಕೊಂಡು ಬನ್ನಿ. ಆದರೆ ಎಲ್ಲ ಆಚರಿಸೋದು ಅಂತ ಹೇಳಲೇ ಇಲ್ಲ. ನಮ್ಮನೆಗೆ ಅವಳು ಬರಲ್ಲ. ಅವಳು ನಮ್ಮನ್ನು ಅವ್ರ ಮನೆಗೆ ಸೇರಿಸೋದಿಲ್ಲ. ಏನು ಮಾಡೋದು ಸರ್? ಹಾಂ, ಹೇಳ್ತೀನಂತ. ಜಾಗ ಸೆಲೆಕ್ಟ್ ಮಾಡಿ ನಿಮ್ಮಿಬ್ಬರಿಗೂ ಹೇಳ್ತೀನಂತ. ನಾಳೆ ಸಂಜೆ ಒಳಗೆ ಎಲ್ಲರೂ ಬಂದ್ಬಿಡ್ರಿ. ಸರಿ ಸರ್. ಆದರೆ ಸರ್, ನಾವು ಬರ್ತಾ ಇದ್ದೀವಿ ಅಂತ ಅವಳಿಗೆ ಹೇಳಬೇಡಿ. ಹೇಳಿದ್ರೆ ಅವಳು ಖಂಡಿತ ಬರಲ್ಲ. ಅದು ನನಗೆ ಗೊತ್ತಿಲ್ಲ ಶಿವಣ್ಣ. ಆಕೆ ಅಲ್ಲಿಗೆ ಬರೋವರೆಗೂ ನಾನು ಏನೂ ಹೇಳಂಗಿಲ್ಲ ಆತ. ಸರಿ ಸರ್. ಹಾಂ, ಹಂಗ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಾನು ಆಕಿನ ಹುಡ್ದಬ್ಬ ಸೆಲೆಬ್ರೇಟ್ ಮಾಡಕ್ಕೆ ಕರೆಯಾಕತ್ತೀನಿ ಅಂತ ಹೇಳಂಗಿಲ್ಲ. ಏನೋ ವಿಚಾರ ಮಾತಾಡಬೇಕು ಅಂತ ಕರೆದು ಆಕೆಗೆ ಸರ್ಪ್ರೈಸ್ ಕೊಡೋಣಂತ. ಓಕೆ, ಸರಿನಾ? ಹಾಂ, ನೀವು ಸರ್ಪ್ರೈಸ್ ಕೊಡೋ ಹಂಗೆ ರೆಡಿಯಾಗಿ ಬರ್ರಿ. ಓಕೆ, ಏನಂತೀರಿ? ಸರಿ ಸರ್. ಸರ್, ನಿಮ್ಮ ಉಪಕಾರನ ನಾವು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳಕ್ಕೆ ಹೋಗ್ಬೇಡವಾ, ಯಾಕಂದ್ರೆ ಇದ್ರಾಗ ನನ್ನ ಸ್ವಾರ್ಥನೂ ಐತಿ. ಸ್ವಾರ್ಥನ ಏನ್ ಸರ್? ನನ್ನ ತಂಗಿ ಜೀವನ ಸರಿ ಹೋಗ್ಬೇಕು ಅನ್ನೋ ಸ್ವಾರ್ಥ. ಸರಿ ಸರ್, ನಾವಿನ್ ಬರ್ತೀವಿ. ಬರ್ತೀವಿ ಸರ್. ಹಾಂ, ಸರಿ. ಏನಣ್ಣ, ಸತ್ಯ ಹೇಳಿ ಸರೆಂಡರ್ ಆಗಕ್ಕೆ ಹೋಗ್ತಿದ್ಯಾ? ನೀನು ಹಾಗೆ ಯೋಚನೆ ಮಾಡಿದ್ರೂ ಸಾಕು, ನಾನು ಯೋಚನೆ ಕಡೆ ಹೆಜ್ಜೆ ಇಟ್ಟಿರ್ತೀನಿ. ಇವಾಗ ನಿಂಗೆ ಅರ್ಥ ಆಗಿರ್ಬೇಕಲ್ಲ.